ರೀಸೆಂಟಾಗಿ ನಮ್ಮ ಫ್ರೆಂಡಿಗೆ ಒಂದು ಇನ್ಸಿಡೆಂಟ್ ಆಯಿತು. ಏನಂತಾನೆ ಅಂದ್ರೆ 10,237 ರೂಪಾಯಿ ಅಮೌಂಟು ಹೋಲ್ಡ್ ಆಗಿತ್ತು ಬ್ಯಾಂಕ್ನೊಳಗೆ. ಆ ಬ್ಯಾಂಕಿಗೆ ಹೋಗಿ ನಾವು ಕೇಳಿದ್ವಿ, ಯಾಕೆ ಈ ಥರ ಆಗೈತಿ, ಯಾರಿಗೆ ಕಳ್ಸೋಕ್ಕೂ ಬರ್ತಿಲ್ಲ, ಅದನ್ನ ತೆಗಿಯೋಕ್ಕೂ ಬರ್ತಿಲ್ಲ, ಯಾಕೆ ಆಗೈತೆ ಅಂತ ಕೇಳಿದ್ವಿ. ಸೊ ಅವರು ಒಂದು 20 ಪೇಜಿಂದು ಪ್ರಿಂಟೌಟ್ ಕೊಟ್ಟರು. ಪ್ರಿಂಟೌಟ್ ಕೊಟ್ಟು ಇದನ್ನ ನೋಡ್ಕೊಳ್ರಿ ಅಂತಂದರು. ಅದನ್ನೆಲ್ಲ ನೋಡಿದ್ವಿ, ನಮಗೇನು ಅರ್ಥ ಆಗಲಿಲ್ಲ ಅದರೊಳಗೆ. ಅವ್ರು ಏನು ಹೇಳಿದ್ರು ಅಂತಂದರೆ ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ ಆಗೈತಿ ಇದ್ರೊಳಗೆ ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ಇನ್ನೊಂದು ಸಲ ಚೆಕ್ ಮಾಡಿದ್ವಿ, ಆದರೂ ಏನೂ ಗೊತ್ತಾಗಲಿಲ್ಲ. ಎಲ್ಲಿ ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ ಆಗೈತಿ ಹೇಳ್ರಿ ನಮಗೆ ಅಂತಂದೇಳಿ ನಾವು ಕೇಳಿದ್ವಿ. ಇಲ್ಲ ನೀವು ಸ್ಟೇಷನ್ಗೆ ಹೋಗ್ರಿ ಅಂತಂದ್ರೆ ಸ್ಟೇಷನ್ಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟಿರುವಂಥ ಡಿಪಾರ್ಟ್ಮೆಂಟ್ನೊಳಗೆ ನಾವು ಮಾತಾಡಿದ್ನಪ್ಪ ಅಂದ್ರೆ ಅವ್ರು ಏನು ಹೇಳಿದ್ರು, ಇವನೇ ನಮ್ಮ ದೋಸ್ತನೇ ಏನು ಮಾಡಿದಾನ, ಅವ್ರ ಫ್ರೆಂಡ್ ಯಾರೋ ದುಡ್ಡು ಕೊಡ್ಬೇಕಿತ್ತಂತ ಅವನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾನೆ. ದುಡ್ಡು ಕೊಟ್ಟಿಲ್ಲ, ಇವನು ಇಸ್ಕೊಂಡಿದ್ದಾನೆ, ಕೊಟ್ಟಿಲ್ಲ ಅಂತಂದೇಳಿ ಕಂಪ್ಲೇಂಟ್ ಮಾಡಬೇಕಾದ್ರೆ ಅವನ ಅಕೌಂಟ್ನ ಇವರು ಫ್ರೀಸ್ ಮಾಡಿದ್ದಾರೆ. ಫ್ರೀಸ್ ಮಾಡಿದಾಗ ಅದು ಯಾವಾಗೋ ಒಂದು ತಿಂಗಳ ಹಿಂದೆ ಇವನಿಗೆ 10,000 ರೂಪಾಯಿ ಹಾಕಿದ್ನಂತ. ಇದು ರೀಸನ್ ಅಂತ ಗೊತ್ತಾಯಿತು. ಅವನು ಮಾಡ್ಕೊಂಡಿದ್ದಾನೆ ನಮ್ಮ ದೋಸ್ತ. ಆದರೆ ಇನ್ನೊಂದು ಮ್ಯಾಟ್ರ್ ಏನಂತಾನೆ ಅಂದ್ರೆ, ಇವನಿಗೇನು 20 ಪೇಜಿಂದು ಪ್ರಿಂಟೌಟ್ ತೆಗೆದು ಕೊಟ್ಟಿದ್ರಲ್ಲ ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟ್ ಒಳಗೆ ಚೆಕ್ ಮಾಡಿದ್ನಪ್ಪ ಅಂದ್ರೆ ಅಷ್ಟು ಬಾರಿಂದು, ಸಿಗರೇಟಿಂದು, ಟೀದು ಅಷ್ಟು ಸ್ಟೇಟ್ಮೆಂಟ್ನೊಳಗೆ ಬಂದ್ಬಿಡೈತೆ. ಅದು ಅದನ್ನೇನಾರ ಮನೆಯವ್ರು ನೋಡಿದ್ನಪ್ಪ ಅಂದ್ರೆ ಪಕ್ಕ ಬೇಸ್ಕೊಂತಿದ್ದ ಅವನು. ಹಂಗೆ ಆಗ್ಬಾರ್ದು. ಆ ಥರ ಸ್ಟೇಟ್ಮೆಂಟ್ನೊಳಗೆ ಟೀ, ಸಿಗರೇಟಿಂದು, ಎಣ್ಣೆದು ಇದೆಲ್ಲ ಬರಬಾರ್ದು ಅಂತಾನೆ ಅಂದ್ರೆ ಒಂದು ಐಡಿಯಾ ಏನಂತಾನೆ ಅಂದ್ರೆ, UPI ಆ್ಯಪ್ ಎಲ್ಲ ಬಳಸ್ತಿರಲ್ಲ ನೀವು, ಪ್ರತಿಯೊಂದು UPI ಆ್ಯಪ್ನೊಳಗೆ ಕೂಡ UPI ಲೈಟ್ ಅಂತಂದೇಳಿ ಒಂದು ಆಪ್ಷನ್ ಐತೆ. ಸೊ ಅದರಲ್ಲಿ ನೀವು 2,000, 5,000 ಈ ಥರ ಲೋಡ್ ಮಾಡ್ಬೋದು. ಲೋಡ್ ಮಾಡಿದ ಮೇಲೆ ಅದರಲ್ಲಿ ಸಣ್ಣ ಸಣ್ಣ ಪೇಮೆಂಟ್ ಏನು ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ ಸ್ಟೇಟ್ಮೆಂಟಲ್ಲಿ ತೋರಿಸಲ್ಲ. ಅದು ನೀವೇನು 2,000 ರೂಪಾಯಿ ಲೋಡ್ ಮಾಡಿರ್ತಾರಲ್ಲ, ಆ 2,000 ರೂಪಾಯಿ ಅಷ್ಟೇ ನೀವು UPI ಲೈಟ್ಗೆ ಹಾಕ್ಕೊಂಡಿದ್ದೀರಿ ಅಂತ ಅಷ್ಟೇ ತೋರಿಸ್ತೈತಿ. ಆದರೆ UPI ಲೈಟಿಂದ ನೀವು ಏನು ಟ್ರಾನ್ಸಾಕ್ಷನ್ ಮಾಡಿದ್ರು ಸ್ಟೇಟ್ಮೆಂಟ್ ಒಳಗೆ ಬರೋಂಗಿಲ್ಲ. ಸೊ ನಿಮ್ಮ ಕ್ಲೀನ್ ಇರ್ತೈತೆ ಸ್ಟೇಟ್ಮೆಂಟ್. ಸೊ ಇದೊಂದು ಪ್ಲಸ್ ಪಾಯಿಂಟ್. ಇತ್ತೀಚೆಗೆ ಪ್ರತಿಯೊಬ್ಬರು UPI ಎಲ್ಲ ಬಳಸ್ತಿರ್ತಿರಲ್ಲ, ಎಲ್ಲೋ ಒಂದು ಕಡೆಗೆ ಟೀಗೆ ಏನೋ ಒಂದು ಸಣ್ಣ ಪುಟ್ಟ ಖರ್ಚಿಗೆ 5 ರೂಪಾಯಿ 10 ರೂಪಾಯಿ ಈ ಥರ ಎಲ್ಲ ಮಾಡಿದ್ವಿ, ಎಲ್ಲವೂ ಸ್ಟೇಟ್ಮೆಂಟ್ ಒಳಗೆ ತೋರಿಸ್ಬಾರ್ದು ಅಂತ ಅನ್ನೋದು UPI ಲೈಟ್ ಬಳಸ್ಕೊಳ್ಳೋದು ಭಾಳ ಬೆಟ್ರ್. ನಿಮ್ಮ ಸ್ಟೇಟ್ಮೆಂಟು ಕ್ಲೀನ್ ಇರ್ತೈತೆ. ನಂದು ಅಂತಾನೆ ಅಂದ್ರೆ ನಾನು UPI ಬಳಸಲ್ಲ, ಫೋನ್ಪೇ ಯೂಸ್ ಮಾಡ್ತೀನಿ ನಾನು. ಆದರೆ UPI ಕಂಟಿನ್ಯೂ ಆಗಿ UPI ಬಳಸಲ್ಲ. ಡೇ ಬೈ ಡೇ ನಂದು UPI ಟ್ರಾನ್ಸಾಕ್ಷನ್ ಇರೋಂಗಿಲ್ಲ. ನಾನೇನಿದ್ರು ಕ್ಯಾಶ್ ತೊಗೊಂಡಿರ್ತೀನಿ. ಆ ಕ್ಯಾಶ್ನೊಳಗೇನೆ ನಾನು ಖರ್ಚೆಲ್ಲ ನೋಡ್ಕೊಂತೀನಿ. ಸ್ಟೇಟ್ಮೆಂಟ್ನೊಳಗೆ ನಂದು ಈ ಥರ ಸಣ್ಣ ಪುಟ್ಟ ಖರ್ಚಿನೂ ಏನೂ ಬರೋಂಗಿಲ್ಲ.